ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ 5-8ನೇ ತರಗತಿಗಳಿಗೆ ಜಾರಿಯಾಯಿತು ಅನುತ್ತೀರ್ಣ ನಿಯಮ. ಇನ್ನು ಎಲ್ಲರೂ ಕೂಡ ಪಾಸಾಗಲಿಕ್ಕೆ ಸಾಧ್ಯ ಇಲ್ಲ 5 ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳು. ಶಾಲಾ ಶಿಕ್ಷಣ ವ್ಯವಸ್ಥೆಗೆ ಕೇಂದ್ರ ಸರ್ಜರಿ ಮಾಡಿದೆ. ಸದ್ಯ ಕೇಂದ್ರದ ಪಠ್ಯದ ಶಾಲೆಗಳಿಗೆ ಅನ್ವಯ ರಾಜ್ಯದಲ್ಲೂ ಶೀಘ್ರ ಈ ಒಂದು ನಿಯಮ ಅನುಷ್ಠಾನ ಬರ್ತದೆ. ಹೊಸ ನಿಯಮದಲ್ಲಿ ಏನಿದೆಯಪ್ಪ ಅಂದರೆ, ವಾರ್ಷಿಕ ಪರೀಕ್ಷೆಯಲ್ಲಿ ಫೇಲ್ ಮಾಡುವಂತಿಲ್ಲ. ಅನುತ್ತೀರ್ಣರಾದವರಿಗೆ 2 ತಿಂಗಳು ತರಬೇತಿ ನೀಡಬೇಕು. ಅನಂತರ ಮತ್ತೊಮ್ಮೆ ಪರೀಕ್ಷೆ ನಡೆಸಲಾಗ್ತದೆ. ಆಗಲೂ ಅನುತ್ತೀರ್ಣರಾದರೆ ಅದೇ ತರಗತಿ ಗತಿ. ಆದರೆ ಮಕ್ಕಳನ್ನು ಮಾತ್ರ ಶಾಲೆಯಿಂದ ಬಿಡಿಸುವಂತಿಲ್ಲ. ಇದು ಹೊಸ ನಿಯಮ. ವಿರೋಧ ಎಲ್ಲಿಯಪ್ಪ ಅಂದರೆ, 5-8ನೇ ತರಗತಿ ವಿದ್ಯಾರ್ಥಿಗೆ ವಾರ್ಷಿಕ ಪರೀಕ್ಷೆ ನಡೆಸುವುದಕ್ಕೆ ಕೇರಳ ಸರ್ಕಾರ ವಿರೋಧ ಮಾಡ್ತಿದೆ. ಬಟ್ ನಮ್ಮ ದೇಶದಲ್ಲಿ 2019ರಲ್ಲಿ 16 ರಾಜ್ಯಗಳಲ್ಲಿ 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆಲ್ರೆಡಿ ಈ ಒಂದು ನಿಯಮ ಜಾರಿಯಲ್ಲಿದೆ. 8ನೇ ತರಗತಿವರೆಗೂ ಅನುತ್ತೀರ್ಣಗೊಳಿಸುವುದು ಕರ್ನಾಟಕದಲ್ಲಿ ಚರ್ಚಾ ವಿಷಯ ಆಗಿರಲಿಲ್ಲ. ಹೊಸ ನಿಯಮ ಜಾರಿಯಾಗಿರುವ ಕಾರಣ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗ್ತಾ ಇದೆ. ಇದು ತುಂಬ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು.